ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮಾವ ಬಂದಿನವಾ? ಹಾ, ಫೋನ್ ಮಾಡಿ ಇಲ್ಲಿಗೆ ಬರಕ್ ಹೇಳಿದ್ರಲ್ಲ ಮಾವ, ಏನಾಯ್ತು? ಏನೂ ಇಲ್ಲ ಕಣವ, ನಾನು ಏನೋ ಒಂದು ವಿಷಯ ಕೇಳ್ಪಟ್ಟೆ. ನಿಮ್ಮಣ್ಣ ವೆಂಕಿ ಕೇಸ್ನ ನೀನೇ ವಾದ ಮಾಡ್ತಾ ಇದ್ದೆ ಅಂತ ಇದ್ದೇನವಾ? ಹೌದು ಮಾವ, ಅದು ಕೋರ್ಟಲ್ಲಿ ಅಣ್ಣ ಹೇಳ್ತಿದ್ದು ಯಾರಿಗೂ ಅರ್ಥ ಆಗಲಿಲ್ಲ, ಲಾಯರ್ ಹೇಳ್ತಿದ್ದು ಅಣ್ಣನಿಗೂ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ನಾನೇ ಜಡ್ಜ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಪರ್ಮಿಷನ್ ತೊಗೊಂಡ್ಬಂದ್ರೆ ನೀವೇ ವಾದ ಮಾಡ್ಬೋದು ಅಂತ ಹೇಳಿದ್ರು. ಹಾಗೆ ಆಯಿತು. ಅದು ಸರಿ ಮಾವ, ಈ ವಿಷಯ ನಿಮಗೆ ಯಾರು ಹೇಳಿದ್ರು? ಅದೇ ಕಣವ, ರವಿಶಂಕರ್ ನಿಮ್ಮ ಸೊಸೆ ಈ ಕೇಸ್ನ ವಾದ ಮಾಡ್ತಾವ್ರೆ. ನನಗೆ ವೆಂಕಿ ಬಗ್ಗೆ ಅನುಮಾನ ಅದೇ, ಜೊತೆಗೆ ಇನ್ನೂ ಕೆಲವು ಜನಗಳ ಬಗ್ಗೆ ಅನುಮಾನ ಅದೇ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದ ಕಣವ. ಅಲ್ಲ ಮಾವ, ನಮ್ಮ ವೆಂಕಿ ಅಣ್ಣ ಈ ಕೆಲಸ ಹೇಗೆ ಮಾಡೋಕ್ಕೆ ಸಾಧ್ಯ ಹೇಳಿ? ಆ ರವಿಶಂಕರ್ ಅವರು ನಮ್ಮ ಫ್ಯಾಮಿಲಿ ಬೇಕು ಬೇಕು ಅಂತ ಈ ಕೆಲಸ ಮಾಡಿದೆ ಅಂತ ಹೇಳ್ತಾನೆ ಇದ್ರು. ಅದಕ್ಕೆ ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿ ಬಂದೆ. ಓ ಮಾವ, ಈ ಕೇಸ್ ವಿಚಾರವಾಗಿ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಇದೇನವ ಹಿಂಗೆ ಕೇಳ್ಬಿಟ್ಟೆ? ನನ್ನ ಸಪೋರ್ಟ್ ನಿನಗೆ ಇದ್ದಿದ್ದೇನೆ ಕಣವ. ಆದ್ರೂ ಒಂದು ವಿಷಯ ಕೇಳಬೇಕಾಗಿತ್ತು ಕಣವ. ಕೇಳಿ ಮಾವ. ಅಲ್ಲ ಕಣವ, ಸುಮ್ಕೆ ಕೇಳ್ತಾ ಇದ್ದೀನಿ, ಈ ಆಕ್ಸಿಡೆಂಟ್ ಬಗ್ಗೆ ಯಾರು ಮಾಡೋರು ಅಂತ ನಿನ್ಗೇನಾದ್ರು ಗೊತ್ತದೇನವ? ಇಲ್ಲ ಮಾವ, ಗೊತ್ತಿದ್ದಿದ್ರೆ ಈಗಾಗಲೇ ಅವ್ರಿಗೆ ಶಿಕ್ಷೆ ಆಗೋ ಹಾಗೆ ಮಾಡ್ತಿದ್ದೆ. ಯಾರೇ ಆಗಿದ್ರು ನಮ್ಮ ವೆಂಕಿ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸುಮ್ಮನೆ ಇರಲ್ಲ. ಸದ್ಯ ಇವಳಿಗೇನು ಗೊತ್ತಿಲ್ವಲ್ಲ. ಸರಿ ಕಣವ, ನೀ ಹಂಗೆ ಮಾಡವ, ಹಂಗೆ ಮಾಡು. ಮಾವ, ನೀವು ಯಾಕೆ ಹೀಗೆ ಕೇಳಿದ್ರಿ? ಅಲ್ಲ ಕಣವ, ಈಗ ನಿಮ್ಮಣ್ಣ ನಿರಪರಾಧಿ ಅಂತ ನಿನಗೆ ಗೊತ್ತದೆ ಅಲ್ವೇ? ಹಂಗೆ ಅಪರಾಧಿಗಳು ಯಾರು ಅಂತ ನೀನೇನಾದ್ರು ತಿಳ್ಕೊಂಡಿದ್ದೇನೋ ಅಂತ ಕೇಳಕ್ ಮಾಡಿದೆ ಆಟೆಯ. ಇಲ್ಲ ಮಾವ, ಅವ್ರು ಯಾರು ಅಂತ ನನಗಿನ್ನ ಗೊತ್ತಿಲ್ಲ. ಅಲ್ಲ ಕಣವ, ಈಗ ಅಪರಾಧ ಯಾರೇ ಮಾಡಿರ್ಲಿ ಅವ್ರಿಗೆ ಶಿಕ್ಷೆ ಗ್ಯಾರಂಟಿ ಕೊಡಿಸ್ತಾ ಇಲ್ವೇನವ? ನೀನೇನೋ ನಿಮ್ಮ ಅಣ್ಣ ನಿರಪರಾಧಿ ಅಂತ ಗೊತ್ತು, ಅದಕ್ಕೆ ಅವನ್ನ ಬಿಡಿಸ್ಬೇಕು ಅಂತ ಓಡಾಡ್ತಿದ್ದೀವಿ. ಅಕಸ್ಮಾತ್ ನಿನಗೆ ಗೊತ್ತಿರೋರ ಯಾರಾದ್ರೂ ಈ ಕೆಲಸ ಮಾಡಿಸ್ಬಿಟ್ಟಿದ್ರೆ? ಅವ್ರು ಯಾರೇ ಆಗಿದ್ರು ನ್ಯಾಯನೇ ಅಲ್ವಾ ಮಾವ? ಗೊತ್ತಿರೋರಾಗಿರ್ಲಿ ಗೊತ್ತಿಲ್ಲದೆ ಇರೋರಾಗಿರ್ಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅಕಸ್ಮಾತ್ ಮನೆಯವರೇ ಯಾರಾದ್ರೂ ಈ ಕೆಲಸ ಮಾಡಿಸ್ಬಿಟ್ಟಿದ್ರೆ? ಏನು ಹೇಳ್ತಿದ್ದೀರಾ ಮಾವ? ನಮ್ಮ ಮನೆಯವ್ರು ಯಾಕೆ ಈ ಆಕ್ಸಿಡೆಂಟ್ ಮಾಡಿಸ್ತಾರೆ? ಇನ್ನೆಂಗವ ಕೇಳಿ, ಮಾಡಿದ ನಾವೇ ಅನ್ನಕ್ಕೆ ಸಿಕ್ಕಾಕೊಂಡ್ರೆ ಏನ್ ಮಾಡ್ತೀಯ ಅಂತ ಕೇಳ್ಬೇಕಲ್ವೇ ಮಾವ? ಅಲ್ಲ ಕಣವ, ನೀನೇ ಅಲ್ಲ ಕೋರ್ಟಲ್ಲಿ ವಾದ ಮಾಡ್ತಾ ಇರೋದು, ಅದಕ್ಕೆ ಕೋರ್ಟಲ್ಲಿ ತಿರುಗಿಸಿ ಮಗ್ಸಿ ಇವೆಲ್ಲ ಕೇಳ್ತಾರೆ. ನೀನು ಹೆಂಗೆ ತಯಾರಿ ಮಾಡ್ಕೊಂಡಿದ್ಯಾ ಅಂತ ಕೇಳಕ್ ಮಾಡಿದೆ ಆಟಕ್ಕೆ. ನಾವು ಯಾರೇ ಆಗಿದ್ರು ಪರವಾಗಿಲ್ಲ ಮಾವ, ನಮ್ಮ ಅಣ್ಣ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಇದೇ ನನ್ನ ಗುರಿ. ಆದ್ರೂ ನಿನ್ಗೊಂದು ಮಾತು ಹೇಳ್ತೀನಿ ಕಣವ, ನೀನು ಬೇಸರ ಮಾಡ್ತಾ ಇರ್ತೀನಿ. ಪರವಾಗಿಲ್ಲ ಮಾವ, ಹೇಳಿ. ಅಲ್ಲ ಕಣವ, ನಿನ್ಗೆ ಯಾಕವ ಈ ವಾದ ಮಾಡೋ ಹುಷ ಬರಿಯಲ್ಲ? ಈಗೇನು ನಿನಗೆ ನಿಮ್ಮ ಅಣ್ಣ ಬೆಂಕಿ ಆಚೆ ಬರ್ಬೇಕು ಆಟೆ ಅಲ್ವೇ? ನಾನು ಏನಾದರೂ ವ್ಯವಸ್ಥೆ ಮಾಡಿ ಅವ್ನ ಆಚೆ ಕರ್ಕೊಂಬರ್ತೀನಿ, ನೀನು ಸುಮ್ಕಿದ್ಬಿಡು. ಇಲ್ಲ ಮಾವ, ಈಗಾಗಲೇ ಈ ವಿಷಯ ಕೋರ್ಟ್ ತನಕ ಹೋಗಿದೆ. ನೀವಿದ್ರ ಮಧ್ಯೆ ಬಂದರೆ ನಿಮಗೆ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ರೆ ಸಾಕು ಅಂತ ನಾನು ಹೇಳಿದ್ದು. ಸರಿ ಕಣವ, ನೀನು ಹಂಗೆ ಮಾಡವ, ಹಂಗೆ ಮಾಡು. ಇಷ್ಟಕ್ಕೇನಾ ಮಾವ ಕರೆದಿದ್ದು? ಓ ಕಣವ, ಇದೇ ವಿಷಯ ಮಾತಾಡೋಣಂತ ಇಲ್ಲಿವರೆಗೂ ಕರೆದೆ. ಸರಿ ನಡಿವ, ನೀನು ನಡಿ. ಸರಿ ಮಾವ.